ಅದೆಲ್ಲ ರಿಚ್ ಸ್ಪಾಟ್ ಔಟ್ ಅಂತ ಹುಡುಗ. ಕರ್ನಾಟಕ ಇಸ್ ಸೋ ಬ್ಯೂಟಿಫುಲ್. ಅದ ಹೆಂಗೆ ಅಂತ ನೋಡೋಣ ಅಂತ ಆನ್ ಮಾಡಿ ಇಟ್ಟಿದ್ದೆ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಹೋಗ್ತಾ ಇದ್ದೀವಿ ಎಲ್ಲಪ್ಪ ಅಂತಂದರೆ ತುಂಬ ಟ್ರಾಫಿಕ್ ಇದೆ. ಟ್ರ್ಯಾಕರ್ಸ್ ಶಾಪಿಂಗ್ಗೆ, ಬಟ್ ನಾವು ಅದಕ್ಕೆ ನಿಲ್ಲಿಸಬೇಕು. ಸ್ಪೇಸ್ ಎಲ್ಲೂ ಇಲ್ಲ ಇಲ್ಲಿ. ಸೊ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ, ಶಂಕರಘಟ್ಟಕ್ಕೆ, ನಮ್ಮ ಊರಿಗೆ. ಇವತ್ತು ಮಾರ್ನಿಂಗು ಡಿಪಾರ್ಟ್ಮೆಂಟಿಗೆ ಹೋಗಿಲ್ಲ, ಫುಲ್ಲು ಹುಷಾರಿಲ್ಲ, ಕೋಲ್ಡ್ ಫೀವರ್ ಎಲ್ಲ. ಇಷ್ಟು ಜನ ಇದ್ದಾರೆ ಕ್ರ್ಯಾಕರ್ಸ್ ತಗೊಳಕ್ಕೆ. ನೋಡಿ ಇಲ್ಲಿ ನಿಲ್ಸ್ ನೋಡೋಣ, ಕೆಳಗಿಳಿಲ್ಲ. ಒಂದು ಕಡೆ ಪಾರ್ಕ್ ಮಾಡಿ ಓಕೆನಾ, ಹೋಗಿ ಕ್ರ್ಯಾಕರ್ಸ್ನ ತೊಗೊಂಡು ಬರೋಣ. ನೋಡೋಣ ಹೆಂಗಿರುತ್ತೆ ಕ್ರ್ಯಾಕರ್ಸ್, ಏನು ಯಾವ ಥರ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ಗೆ ಹೋಗಿಲ್ಲ, ಫುಲ್ಲು ಕೋಲ್ಡು ಫೀವರ್ ಕಾಣ್ತಾ ಇದೀವಿ. ನಿನ್ನೆ ಹಾಸ್ಪಿಟಲಿಗೆ ಹೋಗಿ ಮೆಡಿಸಿನ್ಸ್ನ ತೊಗೊಂಡು ಬನ್ನಿ. ಈಗ ಪಾರ್ಕ್ ಮಾಡಕ್ಕೆ ಕೂಡ ಜಾಗ ಇಲ್ಲ. ಹೋಗೋಣ. ಏಕೆ ಎಲ್ಲಿ ಇಲ್ಲ ಚೆನ್ನಾಗಿ ಪಾರ್ಕಿಂಗ್ ಇಲ್ಲೆಲ್ಲಿ ಮಾಡ್ತೀಯ? ಆಗಲ್ಲ. ಈ ಕಡೆ ಸೈಡ್ ಮಾಡಕ್ ಆಗ್ತಿರ್ಲಿಲ್ವಾ? ಇಲ್ಲಿ ಎಷ್ಟು ಚೆನ್ನಾಗಿದೆ ಜಾಗ ಇಲ್ಲ, ಆಗಲ್ಲ. ನೋಡು ಹೆವಿ ಸಿಗ್ನಲ್ ಇದೆ ಅಲ್ಲಿ ತನಕ, ಫುಲ್ಲು ದೂರ ಮಾಡ್ಬಿಟ್ಟು ಬರ್ಬೇಕಷ್ಟೇ ಮಾಡಿದ್ರೆ. ಇಲ್ಲಿ ಮಾಡ್ಬಿಡು. ಖುಷಿ ಗನ್ ಬ್ಲ್ಯಾಕ್ ತಗೊಂತೀಯಾ? ಚಿಕ್ಕ ತಗೊಂಡ್ಬೇಕು, ಚಿಕ್ಕದು ಮಿಲ್ಟ್ರಿದು ಬಾಕ್ಸ್ ಪೌಚ್ ಬರುತ್ತೆ ಎಲ್ಲ ಸೇಮು. ಒಂದು ಬುಲೆಟ್ ಇಟ್ಕೊಂತೀನಿ ಕಣ್ಣಿಗೆ. ಬುಲೆಟ್ ಬಿಡುವ ಬಾಯ್ ನೋಡಿ ಇಲ್ಲಿ. ಇದು ಯಾವ್ದು ಖುಷಿ ಪ್ಲೇಸು? ಇದು ಯಲಹಂಕ ಏರ್ಫೋರ್ಸ್. ಯಲಹಂಕ ಏರ್ಫೋರ್ಸ್ ಹತ್ರ ಈ ಒಂದು ಸ್ಟಾಲ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಬಟ್ ಸಿಂಗಲ್ಲು ತೊಗೊಬೋದು, ಸಪ್ರೇಟಾಗಿ ಇಲ್ಲ ಬಾಕ್ಸು ತೊಗೊಬೋದು. ಸಿಂಗಲ್ ಅಂತ ಹೋದರೆ ನನಗನ್ಸಿದ ಪ್ರಕಾರ ಇದು ಸ್ವಲ್ಪ ಜಾಸ್ತಿನೇ ಇದೆ ಪ್ರೈಸು ಅಂತ ಅನಿಸ್ತು. ಅದನ್ನೇ ಬಂದೆ, ನಾನೇ ಹುಷಾರಾಗ್ಬಿಟ್ಟಿದ್ದೀನಿ ಇವಾಗ ಕಾರು ಅಂತ ಬಂದರೆ. ಈಗಲೇ ಸ್ಟಾರ್ಟ್ ಆಯ್ತಾ ನಿಂದು? ಅಲ್ಲ ಚಿನ್ನ, ಹಂಗೆ ಲೋಡ್ ಮಾಡಿ ಇಟ್ಕೊಳ್ಳೋದು ಹೋತಂಕ ಅಷ್ಟೇ. ಖುಷಿ ಯಪ್ಪ, ನನಗೆ ಪಟಾಕಿ ಹತ್ರ ಆಗಲ್ಲ. ಅಲ್ಲಿ ಇಡು ಫಸ್ಟ್ ಅದನ್ನ. ಇಲ್ಲಿ ಬಾ, ನಾನು ಜೋಬಲ್ಲಿ ಇಟ್ಕೊಳ್ತೀನಿ. ಹೋಗುತ್ತಿದ್ದು ಯಾಕೆ ಎಲ್ಲ ಹೊಡೆಯೋದು. ಬಾಯ್ ಗಿಡ ನೀನು ಹಂಗೆ ಮಾಡ್ಬಿಡ. ನಾನು ಆ ಕಡೆ ಏನು ಯಪ್ಪ, ಮುಗೀತು ನನ್ನ ಕತೆ ಇನ್ನ. ನೀನಂಗೆ ಮಾಡೋದೋಡ ಹುಡುಗಿ ನಗ್ತಾಳಲ್ಲಿ, ಅಲ್ಲಿ ನಿಂತಿದ್ದಾಳಲ್ಲ ಅವಳು. ಹೋಗ್ತದೆ ನೋಡಿ, ಒಳಗೆಲ್ಲ ಹೊಡೆಯಲ್ಲ ಚಿನ್ನ. ಫೈನಲಿ ಕ್ರ್ಯಾಕರ್ಸ್ ಎಲ್ಲ ತಗೊಂಡ್ವಿ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಫುಲ್ಲು ಟ್ರಾಫಿಕ್ ಈ ಕಡೆ.
ಏನೋ ಆಕ್ಸಿಡೆಂಟ್ ಆಗಿದೆ ಅಂತ. ಏನೋ ಆಕ್ಸಿಡೆಂಟ್ ಬರೇ ಸ್ಪಾಟ್ ಔಟ್ ಆಗಿದೆಯಂತೆ. ಅಪ್ಪ ಹೆಂಗಲ್ಲ ಖುಷಿ. ಅಣ್ಣ ಕ್ಲಿಯರ್ ಆಗಲ್ವಾ? ಅವರೆಲ್ಲ ಹೋಗ್ತಿದಾರಲ್ಲ ಖುಷಿ. ಆಂಬುಲೆನ್ಸ್ ಬಂತಲ್ಲ. ಪೊಲೀಸ್ ಬಂದು ಇಲ್ಲಿ ಪೊಲೀಸ್ ಬರ್ತಾರೆ. ಪೊಲೀಸ್ ಹೆಂಗ್ ಹೋಗ್ತಾವ ನೋಡು. ಹೆವಿ ದೊಡ್ಡ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ ಅಂತ. ಪಾಪಚ್ಚಿ ಟಿಪ್ಪರ್ ಲಾರಿ ಹಾಕಿರೋದಂತ. ಲಾರಿಗಳದ್ದು ಬಹಳ ಸಮಸ್ಯೆ. ಲಾರಿಗಳದ್ದು ಹೆವಿ ಕಷ್ಟ. ನಾವು ಬರ್ಬೇಕಾದ್ರೆ ಲಾರಿಯಿಂದಾನೇ ಎಷ್ಟೊಂದು ಟ್ರಾಫಿಕ್ ಆಗಿತ್ತು. ಅದು ಈ ಖಾಲಿ ಜಾಗದಲ್ಲಿ ಅದು ಹೆಂಗ್ ಸಾಧ್ಯ ಅಂತ ನಾವು ಇಳ್ದವ್ ನೋಡ್ಕೊಂಬರ್ಲಾ. ಇಲ್ಲೇ ಆಗಿರೋದು ಅದು ಆಕ್ಸಿಡೆಂಟ್. ಅದೇ ಲಾರಿ ಸ್ಪಾಟ್ ಔಟ್ ಅಂತ ಹುಡುಗ, ಕಾಲೇಜ್ ಹುಡುಗ, ಮತ್ತೆ ಮೆಡಿಕಲ್ ಕಾಲೇಜ್, ಇಲ್ಲೇ ಮೆಡಿಕಲ್ ಕಾಲೇಜ್ ಹತ್ರ. ಅಯ್ಯೋ ಇದು ನೋಡಿ ಹೆಂಗಿದೆ ಲಾರಿ. ಕಷ್ಟ ಕಷ್ಟ, ತುಂಬಾ ಕಷ್ಟ. ಒಂದು 20 ನಿಮಿಷ ಅಂತೂ ಫುಲ್ ಟ್ರಾಫಿಕ್ಕು. ಫುಲ್ ಪೊಲೀಸು ಎಲ್ಲ ಇದ್ದಾರೆ ಇಲ್ಲಿ. ಟ್ರಾಫಿಕ್ ಆಗಿ ಅದು ಅಲ್ಲದೆ ಅಮ್ಮ ಮಗ ಅನ್ಸುತ್ತೆ ಅಲ್ವಾ ಖುಷಿ. ಸಂತೆ ಮುಖಂಡ್ ತರಕಾರಿ ಎಲ್ಲ ತಗೊಂಡು ಹೋಗ್ತಾರ ಪಾಪ ಹಬ್ಬಕ್ಕೆ. ಟಿಪ್ಪಲಾರಿ ಅಮ್ಮನ್ ತರ ಬಂದ್ಬಿಟ್ಟಿದೆಯಲ್ಲ ಜೀವನಕ್ಕೆ. ಅಷ್ಟೇ, ಏನೇನು ಆಸೆ ಇಟ್ಕೊಂಡಿರೋ ದೀಪಾವಳಿ ಎಲ್ಲ ಗಾನ. ಫುಲ್ ಬಿಸಿಲು. ಕರ್ನಾಟಕ ಇಸ್ ಸೋ ಬ್ಯೂಟಿಫುಲ್. ಅದಂಗೆ ಇಲ್ಲಿ ಮಾತ್ರ ಹಿಂದೆಲ್ಲೂ ಮಳೆನೇ ಇಲ್ಲ, ಇಲ್ಲಿ ಮಾತ್ರ ಮಳೆ. ಅಲ್ಲೂ ಮಳೆ ಇಲ್ವಂತ. ಅಲ್ಲೂ ಮಳೆ ಇಲ್ಲ, ಇಲ್ಲಿ ಮಾತ್ರ ಮಳೆ. ಏನು ಕಾಣ್ತಾನೆ ಇಲ್ಲ ನನಗೆ. ಏನು ಕಾಣ್ತಾನೆ ಇಲ್ಲ. ಸ್ಪೈಕ್ ಆಗಿದೆ ಮಳೆ. ಏನು ಕಾಣ್ತಾ ಇಲ್ಲ. ಕೊಡ್ತಾ ಇಲ್ಲ. ಹಂಗೆಲ್ಲ ಮಾಡಿದ್ರೆ ಏನಾಗುತ್ತೆ? ಹಂಗೆಲ್ಲ ಮಾಡಿದ್ರೆ ತೊಂದ್ರೆ ಆಗುತ್ತೆ. ಆರೇ ಹೋಯ್ತದು, ಆರೇ ಹೋಯ್ತಿನ. ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು. ಫೈನಲಿ ನಮ್ಮ ಮನೆ, ನಮ್ಮ ಊರು ಬಂತು. ಅಂಗಡಿ ಕ್ಲೋಸ್ ಮಾಡಿದ್ರ ಅಲ್ಲೇ ಹಾಕ್ಲ ಒಳಗೆ. ಫುಲ್ ಶಾಪಿಂಗ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಇವತ್ತು. ಮ್ಯೂಟ್ ಮಾಡಿ ಸ್ವಲ್ಪ ವಿಡಿಯೋ. ಶಾಪಿಂಗ್ ನೋಡಿ, ಇದನ್ನ ನಾನು ಶಾಪ್ ಮಾಡ್ಕೊಂಡು ಬಂದಿರೋದು. ಯಾರಿಗೆ? ನನಗೆ ಅಂತಾನೆ ನಾನು ಶಾಪ್ ಮಾಡ್ಕೊಂಡು ಬಂದಿರೋದು. ಖುಷಿ ಸೆಲೆಕ್ಷನ್ ಚೆನ್ನಾಗಿದೆ ಇದು. ಬಿಡ ಹಬ್ಬಕ್ಕೆ ಹಾಕೊಂಡು ತೋರ್ಸು ಅಂತ. ಚೆನ್ನಾಗಿದೆ. ಮತ್ತೆ ಇದು ನನ್ನ ಮಮ್ಮಿಗೆ ಅಂತ ತಗೊಂಡಿದ್ದು ನೈಕಾದಲ್ಲಿ. ಜಸ್ಟ್ ನನಗೆ ಏನು ಇಷ್ಟ ಆಯ್ತಿದ್ದಿಲ್ಲ ಅಂದರೆ ನಾನು ಕಲರ್ಗೋಸ್ಕರ ತಗೊಂಡಿದ್ದು. ಇದು ಒಂಥರ ಅಲ್ಲ, ಒಂದು ಕಲರ್ ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ ಇದು
ನಮ್ಮ ಮಮ್ಮಿ ಶಾಪ್ ಮಾಡಿದ್ರೆ ಡ್ರೆಸ್ ಮಮ್ಮಿಗೆ ಅಂತ. ನೆಕ್ಸ್ಟ್ ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್. ನೆಕ್ಸ್ಟ್ ಇದು ನಂಗೆ ಇದು ಇಷ್ಟ ಆಯ್ತು. ಇದು ಚೆನ್ನಾಗಿದೆ. ಆಯ್ತಾ? ಏನಿಲ್ಲಪ್ಪ, ಎಲ್ಲ ನಿಂದೆ. ನವಶರಣನ್ ಪಟಾಕಿ ದೋಸ ಕ್ರ್ಯಾಕರ್ಸ್ ಎಲ್ಲ ಬಾಕ್ಸ್ ತಂದಿದ್ದೀನಿ ಮರ್ತೇವು. ಇಲ್ಲಿ ನೋಡಿ ಕ್ರ್ಯಾಕರ್ಸ್ ಜಲ್ದಿ ಓಪನ್ ಆಗಿಬಿಟ್ಟಿದೆ. ಖುಷಿ ಅವ್ರಿಗೆ ಓಪನ್ ಮಾಡ್ತೀಯ ಈಗ? ಏನೇನು ತಂದಿದ್ದೀವಿ ಏನೇನಿದೆ ಅಂತ ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿ ಗನ್ನು ಅದನ್ನೇ ಲೋಡ್ ಮಾಡಿ ಹೊಡೆಯೋಣ ಅಂತಿದ್ದೆ. ಫುಲ್ ರೋಲ್ ಮಾಡ್ಬೇಕು ನಾವು ಸರ್ ಚಿಕ್ಕದಾಗಿ. ಹೆವಿ ಸೌಂಡ್ ಇದೆ. ಕಿಡಿ ಹೆಂಗಾಯ್ತು? ಬಂತು ಸಗದ ಇದು ತುಂಬಾ ಬೋರ್ ಆಯ್ತು ಅದಕ್ಕೆ ನಾನು ಅವಾಗ ಏನು ಮಾಡ್ತಿದ್ದೆ ಅಂದರೆ, ಅಲ್ಲ ಪ್ರತಿ ಇದು ಎಷ್ಟೋ 10 ರೂಪೀಸ್ಗೆ ಸಿಗೋದಲ್ಲ ಇದು, ಇದಿಷ್ಟು ತಗೊಂಬಿಟ್ಟು ಒಂದೊಂದು ಹೊಡೆಯಕ್ಕೆ ಬೇಜಾರಾಗತ್ತೆ ಅಂತ ಎಷ್ಟು ಇಟ್ಟು ಕರ್ಕೊಂಡು ಪಚ್ಚನ ಮಾಡಿತಿದ್ದೆ. ಇಷ್ಟು ಒಂದೇ ಸಲ ಹೋಗುತ್ತೆ. ಅದಲ್ಲ ನಾನು ಪಟಾಕಿ ಮಾತಾಡಿ ಸುಮ್ಮನೆ ಪಟಾಕಿ ಕಲ್ ತಗೊಂಡಿದ್ದಾಗ್ತಿದ್ನ. ಯಾವುದೋ ಒಂದು ಏರೋಪ್ಲೇನ್ ತೀರೋಯ್ತಾ 3 ವರ್ಷ. ಅದು ಪಪ್ಪ ಮರದ ಮೇಲೆ ಹಾಕಿದ್ದದು. ಮರದ ಪಪ್ಪ ಸೈಕಲ್ ತಗೊಂಡು ಗುಂಡಿಗೆ ಹಾಕೋದು. ಯಾರೇನು ಗುಂಡಿಗೆ ಹಾಕೋದು ಬರೀ ಹಿಂಗೆ ದೊಡ್ಡ ಕಾಲ್ಗಳೆಲ್ಲ ಚಚ್ಚಿ ಅದು ಏನ್ ಮಾಡ್ತಿದ್ದೆ ಗೊತ್ತಾ? ಚಚ್ಚ ಆಗ್ತಿರ್ಲಿಲ್ಲ. ಹೆಂಗ್ ಕೂತ್ಕೊಂಡಿದ್ದ ಅಂತ ತೋರ್ಸ್ಲಾ? ಹೆಂಗ್ ಕೂತ್ಕೊಂಡಿದ್ದ ಹಿಂಗೆ ಕೂತ್ಕೊಂತಿದ್ದ ಅವ್ನು. ಹಿಂಗ್ ಕೂತ್ಕೊಂಡ್ಬಿಟ್ಟು ಹಿಂಗ್ ತಂದು ಹಿಂಗ್ ಜಜ್ಜ್ ಬಿಡೋದು. ಮಮ್ಮಿ ಒಂದಷ್ಟು ಹಿಂಗೆ ಹಾಕ್ಬಿಡೋದು ಕೆಳಗಡೆ ಹಾಕ್ಬಿಟ್ಟು ಅದನ್ನು ಅವಾಗ ಏನೇನಿದೆ ಅಂತ ಬಿಡಿಸ್ಕೊಳ್ಳೋದು. ಆಮೇಲೆ ಬಿಸಿ ನೋಡೋದು. ಪಟಾಕಿ ಹೆಂಗ್ ಹೊಡಿಯೋದು? ಗನ್ನಲ್ಲಿ ಹೊಡಿಬೇಕು, ಕಲ್ಲಲ್ಲ. ಗೊತ್ತಾಯ್ತು, ಅಲ್ಲೇ ಸ್ಟಾರ್ಟ್ ಆಗಿದ್ದು. ಕಲ್ಲಲ್ಲಿ ಹೊಡಿಯೋದು ಅಂತ ಹೋಗ್ಬಿಡ ನಂಗೆ. ಆಮೇಲೆ ಗಣಪತಿಗೆಲ್ಲ ಹೋದ್ರೆ ಇಲ್ಲೇ ಕುತ್ಕೊಂಡು ಕೈಗೆ ಕಟ್ಕೊಂಡು ನಿಂತರ ಇಲ್ಲಿಗೆಲ್ಲ ಕಾಲಿ ಕಟ್ಕೊಂಡು ಇಲ್ಲೇ ಡ್ಯಾನ್ಸ್ ಮಾಡೋಣ. ಬಂದ್ರೆ ಕೆತ್ಕೊಂಡು ಹೋದ್ರೆ ಓ ಅಂತ ಹೇಳೋಣ. ಒಟ್ಟು ಹೋಗಕ್ ಇಷ್ಟ, ಅದು ಹೋಗಕ್ಕಾಗ್ತಿಲ್ಲ. ಇಲ್ಲೇ ಎಲ್ಲಿದ್ರೆ ಡ್ಯಾನ್ಸ್ ಮಾಡೋಣ. ಅದು ಇಲ್ಲಿ ಮಾಡಕ್ ಇಂಟ್ರೆಸ್ಟ್ ಇತ್ತು ಅಂತ ಹೋದೆ. ಅಲ್ಲೇನೋ ಇತ್ತು ಅಂತ ಎಲ್ಲ ಕಟ್ಕೊಂಡು ಖಾಲಿ ಕಟ್ಕೊಂಡು ಅಲ್ಲೋಗಿ ನಿಂತ್ಕೊಂಡೆ. ಅದು ಯಾರೋ ಅಣ್ಣ ಬಂದು ಹೆಗಲ ಮೇಲೆ ಕೂರ್ಸ್ಕೊಂಡು ಹಿಂಗೆ ಕೂರ್ಸ್ಕೊಂಡು ಅಲ್ಲಿ ತನಕ ಹೋಗ್ಬಿಟ್ರ. ಅವಾಗ ಕಿಚ್ಚಿದ್ ನಾನು. ಅವತ್ತೊಂದ್ಸತಿ ಹಬ್ಬದ ಟೈಮಲ್ಲಿ ಚಿಕ್ಕ ಸೈಕಲ್ ತಗೊಂಡು ರೋಡಾಗ ಹೋಗಿ ಬಿದ್ದು ಬಂದಿದ್ನಲ್ಲ ಕೆತ್ಕೊಂಡು. ಚಿಕ್ಕ ಸೈಕಲ್ ತಗೊಂಡೋಗಿ ಹೆಂಗ್ ಬಿದ್ದ ಗೊತ್ತಾ? ಶಿವ 3 ಕಣ್ಣಿರುತ್ತಲ್ಲ ಹಂಗಾಗೋಗಿತ್ತು. ಕಾಣುತ್ತಾ? ಗುಂಡಿ ಇದ್ದಂಗಿದೆ, ನೀಟಾಗಿ ಕಾಣಿಸ್ತೈತೆ. ಓಪನ್ನೇ ಆಗೋಗ್ಬಿಟ್ಟಿತ್ತು ಫುಲ್. ಮುಖದ ಮೇಲೆ ಬ್ಲಡ್. ಮಮ್ಮಿ ಕಿಚನಲ್ಲಿ ಅಲ್ಲಿ ಹಳೆ ಮನೆ ಇದ್ದಾಗ ಮಿಕ್ಸಿ ಜಾರ್ ಇದ್ದಿಲ್ಲ, ಅಲ್ಲಿ ಮಿಕ್ಸಿ ಅಷ್ಟೇ ಹಿಂಗಿತ್ತು. ಅದ ಹೆಂಗೆ ಅಂತ ನೋಡೋಣ ಅಂತ ಆನ್ ಮಾಡಿ ಇಟ್ಟಿದ್ದೆ ಕೈ ಹಾಲ ಚಿರೋಟಿ ಹಾಲು ಒಂದ್ಸಲ ಆಗಿತ್ತು. ಒಂದು ಹಾಲು ಏನೋ ಆಗಿತ್ತು. ಆ ಟೀದು ನಂದು ಫ್ಲಾಸ್ಕ್ ತಗೊಂಡು ಕುಡಿಬೇಕಾದ್ರೆ ಇದು ಚಿಕ್ಕವನಿಂದಲ್ಲ ಫ್ಲಾಸ್ಕ್ ಓಪನ್ ಮಾಡಿದ್ರೆ ಹಿಂಗೆ ಎದ್ಬಿಟ್ಟೆ. ಫುಲ್ ಸುಟ್ಟೋಗಿತ್ತು ಎಲ್ಲ. ಔಷಧ ಹೇಳಿದ್ದು ಕರೆಕ್ಟ್. ಅದು ಬಿಸಿ ಹಾಲು ಏನಂದ್ರೆ ಕೇಳಿ, ಇದು ಅದು ಹಳೆ ಮನೇಲೆ ಪ್ರತಿ ಅವಾಗ ಹೊಡಿತಿದ್ಲ ನನಗೆ. ನಾನು ದೂಕೊಂಡು ಮಾಡ್ತಿದ್ನ. ಅದಕ್ಕೂ ದೂಕ್ ಬಿಟ್ಟಿದ್ಲು, ಇಲ್ಲಿ ಇಷ್ಟು ಗಾಯ ಆಗ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅದನ್ನ ಹಚ್ಕೊಂಡ್ ಬಂದಿದ್ದೆ. ಆಮೇಲೆ ಪ್ರತಿ ಇಲ್ಲಿ ಮಲಗಿಸ್ಕೊಂಡು ತೊಳೆ ಮೇಲೆ ಅಯ್ಯೋ ಅಂತ ಅವತ್ತು ಹಿಂಗ್ ಮಾಡಿ ಮುದ್ದು ಮಾಡಿ ಮಲಗಿಸಿದ್ರು. ಕ್ರಿಕೆಟ್ ಆಡಕ್ ಹೋಗಿದ್ದು ನಾನು, ದಿಲೀಪ್ ಅಣ್ಣ, ಅಪ್ಪು ಎಲ್ಲ ಕ್ರಿಕೆಟ್ ಆಡಕ್ ಹೋಗಿದ್ದೆ ಅವ್ರ ಫ್ರೆಂಡ್ಸ್ ಜೊತೆ, ದಿಲೀಪ್ ಅಣ್ಣ ಫ್ರೆಂಡ್ಸ್ ಜೊತೆ. ನೀರು ಕುಡಿಯೋಕೆ ಬಾರಿಕೆ ಆಗಿತ್ತಾ? ಅದು ಬೋರ್ವೆಲ್ ನಿಮ್ಗೆ ಬರುತ್ತಲ್ಲ ಹಿಂಗೆ ಅನ್ನೋದು ಬೋರು. ಅದು ಹಿಂಗ್ ಇಲ್ಲಿ ಇಡ್ಕ ಅನ್ಬೇಕು. ನಾನು ತುದಿ ಬೆರಳು ಕೊಡಕ್ ಹೋಗಿದ್ದೀನಿ, ಹಿಂಗ್ ಇಡ್ಕ ಅಂದಿದ್ದೀನಿ. ನಾನು ಸಿಗಿಸ್ಕೊಂಡಿದ್ದೀನಿ. ಇವಾಗ ಸಿಹಾಕೊಂಡು ಇಷ್ಟು ಇದಾಗ್ಬಿಟ್ಟು. ಆಯ್ತು. ಆಮೇಲೆ
ಇದು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಪ್ರತಿ ವಾಶ್ರೂಮಲ್ಲಿ ಇದು ನೋಡ್ತಾ ಇದ್ನ ಏನಾಗಿತ್ತು ಅಂತ ಪ್ರತಿ ವಾಶ್ರೂಮ್ ಬಂದು ಅಳ್ತಾವಳೆ ಏನಾಗಿದೆ ಏನು ಅಯ್ಯೋ ಅಂತ. ನಮ್ಮ ತಮ್ಮಗೆ ಹಿಂಗಾಗ್ಬಿಡ್ತಲ್ಲ ಅಂತ ಏನಪ್ಪ ಹೇಳೋದು ಮಾಡಬಾರ್ದು, ಸ್ಕೂಲಿಗೆ ಹೋಗ್ಬೇಕು, ಇನ್ನು ಚಿಕ್ಕವನು ಸ್ಕೂಲಿಗೆ ಹೋಗುವಂತೆ ಮಮ್ಮಿ ಒಂದು ಛತ್ರಿ ಕೊಟ್ರು, ಹೋಗ್ಬಿಟ್ಟು ಬರ್ರಿ ಅಂತ. ಆ ಪಪ್ಪ ಒಂದು ಛತ್ರಿ, ಮಮ್ಮಿ ಒಂದು ಛತ್ರಿ ಕಂಡ್ಯಾರೆ. ಇವಳಿಗೆ ಆರಾಮ್ ಮನೆಗೆ ಇರ್ಬೇಕಾನೆ, ಇವಳಿಗೆ ಇನ್ನೊಂದು ಛತ್ರಿ ಇಟ್ಕೊಂಡು ಸ್ಕೂಲಿಗೆ ಬಂದಿದ್ದೆ. ಅಲ್ಲಿ ಸ್ಕೂಲಲ್ಲಿ ಪ್ರೇಯರ್ ಆಗ್ತಿದೆ, ಅವಾಗ 3rd ಸ್ಟ್ಯಾಂಡ್ ನಾನು ಇಲ್ಲೇ. ಸ್ಕೂಲಲ್ಲಿ ಪ್ರೇಯರ್ ಆಗ್ತಿದೆ, ಎಲ್ಲರೂ ಹಿಂಗೆ ನೋಡ್ತೀರ, ಸ್ಟೂಡೆಂಟ್ಸು ನೋಡ್ತೀರ ನನ್ನ ಹಿಂಗೆ ತಿರುಗಿ, ಇವನು ಯಾರು ಇವನು ಎಲ್ಲ ಇಡೀ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟೆ ಸ್ಕೂಲಿಗೆ ಅಂತ. ಅಷ್ಟು ಒಂದು ಸ್ಕೂಲಿಗೆ ಹೋಗಲ್ಲ ಅಂತ. ಈಗ ನೋಡಿದ್ರೆ ಬೇಡ ಕಣ, ನಾವ್ ಹೇಳ್ತೀವಿ ಒಂದೇ ರಜಾ ಹಾಕೊಂಡ್ರಿ ನಾನ್ ಸ್ಕೂಲ್ಗೆ ಹೋಗ್ಬೇಕು ಅಂತಾನೆ. ಗೊತ್ತಿರೋಲ್ವ ನೀವು ಒಂಚೂರು ನಂಗೆ ಅರ್ಥ ಆಗ್ತಿಲ್ಲ. ಒಂದು ಅವಾಗ ಹೋಗಲ್ಲ ಇವಾಗ ಕಾಲೇಜ್ ಅಲ್ಲ, ಒಂದಿನ ಮಿಸ್ ಮಾಡೋಕ್ಕೆ ಇದು ಮಾಡ್ತಾರೆ. ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು. ನಮ್ಮ ಜರ್ನಿ ಮತ್ತು ನಮ್ಮ ನೌಶಿಂದ ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಡಿಸ್ಕಷನ್, ಸ್ವಲ್ಪ ಅದು ಇದು ಶಾಪಿಂಗ್ ದೀಪಾವಳಿಗೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. If you like my video, please like, share and subscribe to my YouTube channel Prati's Vlog. See you on the next vlog. Thank you for watching. Bye bye. ಖುಷಿ ಹೊಡಿತೀರಲ್ಲ ಸುಮ್ಮನೆ ತರಬೇಡಿ.